ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಇದು ಪ್ರೀವಿಯಸ್ ಇಯರ್ದ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ. ಸೊ ಯಾವ ಥರ ಕ್ವಶನ್ ಇದೆ ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಏನೇನು ಪ್ರೊಸೀಜರ್ಸ ಫಾಲೋ ಅಪ್ ಮಾಡಬೇಕು. ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಸೆಷನ್ನಲ್ಲಿ ನೋಡೋಣ. ಓಕೆ, ಸೊ ಇದು ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಈ ಒಂದು ಸೆಷನ್ನ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ನೋಡ್ಬೋದು ಕ್ವಶನ್ ನೋಡ್ರಿ, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಸೊ ಇದು ಕ್ವಶನ್ ಬೇಸ್ ಇರೋದು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲಿದೆ. ಫಾರ್ ದ ಅಸೆಸ್ಮೆಂಟ್ ಇಯರ್ ಹೇಳ್ತಾರೆ ನೋಡ್ರಿ 2023-24 ಆಫ್ ಮಿಸ್ಟರ್ ಮಹೇಶ್ ಅಂತ ಹೇಳ್ತಾರೆ. ಓಕೆ, ಸೊ ಮಹೇಶ್ ಅನ್ನೋ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನೇಚರ್ ಆಫ್ ಆಕ್ಯುಪೇಷನ್ ಅಂತಿದೆ. ಓಕೆ, ನೆಕ್ಸ್ಟ್ ಇದು ಎಚ್ ನಂಬರ್ ಅಂತ ಕೊಟ್ಟಾರಲ್ಲ, ಇದು ಏನು ತಿಳ್ಕೊಬೇಕು ನೀವು, ಹೌಸ್ ನಂಬರ್ 1 ಇದೆ SOP ಅಂತಿದೆ. SOP ಇಟ್ ಮೀನ್ಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹೌಸ್ ನಂಬರ್ 2 ಅಂತಿದೆ ಅಲ್ಲ, ಸೊ ಇದು LOP ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. SOP ಮತ್ತು LOP ಅಂತ 2 ಹೌಸ್ ಕೊಟ್ಟಿದ್ದಾರೆ. ಮತ್ತು ಇನ್ಫಾರ್ಮೇಷನ್ ಹೇಳಿದಾರೆ ನೋಡೋಣ. ಈಗ ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಪರ್ ಎನಮ್ P, ಅಂದ್ರೆ ರೀ ಪರ್ ಎನಮ್ ಅಂತ ಹೇಳಿ. ಓಕೆ, ಸೊ ಇಯರ್ಲಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ, SOP ಇದೆ 1,20,000 ಇದೆ. ಓಕೆ, ನೆಕ್ಸ್ಟ್ LOP ಎಷ್ಟಿದೆ 1,60,000 ಇದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ ಮುನ್ಸಿಪಲ್ ಟ್ಯಾಕ್ಸ್ ಇದೆ, SOP ಎಷ್ಟಿದೆ ಹೌಸ್ ನಂಬರ್ 1 12,000 ಇದೆ. ನೆಕ್ಸ್ಟ್ LOP ರೀ ಹೌಸ್ ನಂಬರ್ 2 16,000 ಇದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ ರೆಂಟ್ ರಿಸೀವೇಬಲ್ ಪರ್ ಮಂತ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೌಸ್ ನಂಬರ್ 1ದಲ್ಲಿ ಏನು ಕೊಟ್ಟಿಲ್ಲ, ಹೌಸ್ ನಂಬರ್ 2ದಲ್ಲಿ LOPಯಲ್ಲಿ 20,000 ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ರಿಪೇರ್ಸ್ ಅಂತ ಬರುತ್ತೆ. ಓಕೆ, ರಿಪೇರ್ಸ್ ಅಂತ ಕೊಟ್ಟಿದ್ದಾರೆ 22,000 44,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್. ಓಕೆ, ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನಮಗೆ. 20,000 SOP ಇದೆ ರೀ, LOP 40,000 ಇದೆ. ಓಕೆ, ನೆಕ್ಸ್ಟ್ ಇನ್ಶೂರೆನ್ಸ್ 3,000 ಇದೆ. ನೆಕ್ಸ್ಟ್ ಇಲ್ಲಿ 4,000 ಇದೆ. ನೆಕ್ಸ್ಟ್ ರೆಂಟ್ ಕಲೆಕ್ಷನ್ ಚಾರ್ಜಸ್ ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ 8,000 ಇದೆ. ಓಕೆ, ಈ ಥರ ಇದೆ ಪ್ರಾಬ್ಲಮ್ ಇದೆ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಎಂಟೈರ್ 2024 ಇಯರ್ದಲ್ಲಿ ಏನು ಯಾವೆಲ್ಲ ಕ್ವಶನ್ಸನ್ನು ಕೇಳಿದಾರಲ್ಲ, ಸೊ ಅವನ್ನೆಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನೀವು ಎಲ್ಲ ಕ್ಲಾಸ್ಗಳನ್ನ ನೋಡಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಸೊ ಈಗ ನೋಡೋಣ ಆನ್ಸರ್ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕ್ರಿ. ಸೊಲ್ಯೂಷನ್ ಆರ್ ಆನ್ಸರ್ ಅಂತ ಮೆನ್ಷನ್ ಮಾಡಬೇಕು. ಇವಾಗ ಒಂದು ಅಬ್ಸರ್ವ್ ಮಾಡಿರಿ, ನೀವು ಯಾವಾಗಲೂ SOP ಯಾವ ಹೌಸ್ ಇದೆ, LOP ಯಾವ ಹೌಸ್ ಇದೆ ಅಂತೇಳಿ ಅಬ್ಸರ್ವ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್, SOP ಮತ್ತು LOP. ಓಕೆ, ಸೊ ಇವಾಗ ನಾವು ಏನು ಮಾಡೋಣ, ಈಗ ಒಂದು ಫಾರ್ಮ್ಯಾಟ್ ಹಾಕೋಣ. ಸೊ ಇದೇ ಒಂದು ಫಾರ್ಮ್ಯಾಟ ನಿಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಇಯರ್ ಅಂತ ಹಾಕ್ರಿ 2023-24 ಇಯರ್. ಇಲ್ಲಿ ಯಾವುದು ಕೊಟ್ಟಿರ್ತಾರಲ್ಲ ಪ್ರಾಬ್ಲಮ್ದಲ್ಲಿ ಯಾವ ಇಯರ್ ಕೊಟ್ಟಾರ ನೋಡ್ರಿ, 2023-24 ಇಯರ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಇಯರನ್ನು ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ, ಅಥವಾ ಕೆಲವೊಂದಷ್ಟು ಸೋರ್ಸಸ್ ಆಫ್ ಇನ್ಕಮ್ ಅಂತಾರೆ. ನೆಕ್ಸ್ಟ್ ಇಲ್ಲಿ ಹೌಸ್ ನಂಬರ್ 1 ಅಂತ ಹಾಕ್ರಿ, SOP ಕೊಡ್ರಿ, ಹೌಸ್ ನಂಬರ್ 2 LOP ಅಂತ ಹಾಕ್ರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಯಾರು ಕೊಟ್ಟಾರಿಲ್ಲ ಹೌಸ್ ನಂಬರ್ 1 SOP, ಹೌಸ್ ನಂಬರ್ 2 LOP ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರ ಇದೆ ನಿಮ್ಗೆ. ಇದನ್ನ ಕ್ವಶನ ಇವಾಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಈಗ 115 BSc ನಾಟ್ 115 BSc ಅಂತ ಇರುತ್ತಲ್ಲ, ಸೊ ಆ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಇವಾಗ ನೋಡಿರಿ ಇದಷ್ಟು ಅಬ್ಸರ್ವ್ ಮಾಡಿರಿ, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಾಲ್ವ್ ಮಾಡ್ಬೇಕಂತೇಳಿ. ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಫಾರ್ಮ್ಯಾಟ್ ಇದೆ, ಈ ಫಾರ್ಮ್ಯಾಟ್ ನೀವು ನೆನಪಿಟ್ಕೋರಿ. ಫಸ್ಟ್ ಏನು ಮಾಡಿರಿ, ಮುನ್ಸಿಪಲ್ ವ್ಯಾಲ್ಯೂ ತಗೋರಿ. ನೆಕ್ಸ್ಟ್ ಪೇ ರೆಂಟ್ ಅಂತೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಆ್ಯಕ್ಚುಯಲ್ ರೆಂಟ್ ತೆಗೆದುಕೊಳ್ರಿ. ನೆಕ್ಸ್ಟ್ ಲೆಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಿರಿ.
ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್, ನೆಕ್ಸ್ಟ್ ಲೆಸ್ ವೇಕೆಂಟ್ ಪೀರಿಯಡ್, ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ, ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್, ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಮಾಡ್ಬೇಕು ನೀವು 24ದಾಗ ಅಂಡರ್ ಸೆಕ್ಷನ್ 24 ಅಂತೇಳಿ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A ಅಂತ ಹಾಕಬೇಕು, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ 24B ಅಂತ ಹಾಕಬೇಕು. ಸೊ ಈ ಥರ ಇದೊಂದು ಫಾರ್ಮ್ಯಾಟ್ ಇದೆ. ಸೊ ಈ ಫಾರ್ಮ್ಯಾಟ್ ಡಿಟೇಲಾಗಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಟೇಲಾಗಿ ಹೇಳಿದ್ದೇನೆ, ನೀವು ಅಲ್ಲಿ ನೋಡ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮನ್ನು, ನೀವು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಇದೇ ಫಾರ್ಮ್ಯಾಟ್ ಇರುತ್ತೆ. ಓಕೆ, ಸೊ ಏನಿಲ್ಲರಿ ಜಸ್ಟ್ ಈ ಥರ ಬರಿಬೇಕು ನೀವು. ಮುನ್ಸಿಪಲ್ ವ್ಯಾಲ್ಯೂ ಅಂತ ಹಾಕ್ರಿ, ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ SOPದಾಗ ಮೆನ್ಷನ್ ಮಾಡಬಾರ್ದು, ಏನೂ ಮೆನ್ಷನ್ ಮಾಡಬಾರ್ದು. ಓಕೆ, ಓನ್ಲಿ ಫಾರ್ SOPದಾಗ ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಮೆನ್ಷನ್ ಮಾಡಬೇಕು, ಯಾಕಂದರೆ ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದೆಯಲ್ಲ. ಸೊ ಅದಕ್ಕಾಗಿ SOPದಾಗ ಯಾವುದು ಪಾಯಿಂಟ್ಸ್ ನಾವು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಈಗ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಮುನ್ಸಿಪಲ್ ವ್ಯಾಲ್ಯೂ ಪರ್ ಎನಮ್ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಇದನ್ನು ಕಾಲಮ ನೋಡೋಕೆ ಹೋಗ್ಬೇಡ್ರಿ. ಓಕೆ, ಸೊ ಈ ಕಾಲಮ್ ಏನಿದೆಯಲ್ಲ ಇದನ್ನು ನೋಡೋಕೆ ಹೋಗ್ಬೇಡ್ರಿ ನೀವು. ಓಕೆ, ಸೊ ಲಾಸ್ಟಿಗೆ ಒಂದು ಪಾಯಿಂಟ್ ಇರುತ್ತೆ ಇಂಟ್ರೆಸ್ಟ್ ಆನ್ ಲೋನ, ಅದನ್ನಷ್ಟೇ ನೋಡ್ಬೇಕು ನೀವು. ಓಕೆ, ಸೊ ಈಗ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, 1,60,000 ಇದೆ. ಓಕೆ, ಸೊ ಯಾಸ್ ಇಟ್ ಈಸ್ ಹೌಸ್ ನಂಬರ್ 2ದಾಗ 1,60,000 ಮೆನ್ಷನ್ ಮಾಡಬೇಕು, SOPದಾಗ ಏನು ಮೆನ್ಷನ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಒನ್ ಪೇ ರೆಂಟ್ ನೋಡ್ರಿ, ಪೇ ರೆಂಟ್ ಅಬ್ಸರ್ವ್ ಮಾಡಿರಿ, ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪೇ ರೆಂಟ್ ಕೊಟ್ಟಾರ್ರಿ ಪ್ರಾಬ್ಲಮ್ದಲ್ಲಿ. ಸೊ ಪೇ ರೆಂಟ ಕೊಟ್ಟಿಲ್ಲ, ಸೊ ಹಾಗಾಗಿ ಇದನ್ನು ಡ್ಯಾಶ್ ಅಂತ ಇಡಬೇಕು. ಆ್ಯಕ್ಚುಲಿ SOPದಾಗ ಏನೂ ತೆಗೆದುಕೊಳ್ಬಾರ್ದು, ನೀವು ಕೊಟ್ಟಿರೇನೂ ತೆಗೆದುಕೊಳ್ಬಾರ್ದು. ಓಕೆ, LOPದಾಗ ಅಷ್ಟೇ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒನ್ ಏನು ನೋಡ್ರಿ, ಆ್ಯಕ್ಚುವಲ್ ರೆಂಟ ಕೊಟ್ಟಾರಲ್ಲೋ ನೋಡ್ರಿ ಪ್ರಾಬ್ಲಮ್ದಾಗ, ಆ್ಯಕ್ಚುವಲ್ ರೆಂಟ್. ಓಕೆ, ಸೊ ಆ್ಯಕ್ಚುವಲ್ ರೆಂಟ್ ಪ್ರಾಬ್ಲಮ್ದಲ್ಲಿ ರೆಂಟ್ ರಿಸೀವ್ಡ್ ಪರ್ ಮಂತ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುವಲ್ ರೆಂಟ್ ಅನ್ಬೋದು ಇದು. ಸೊ ಇಲ್ಲಿ ನೋಡ್ರಿ ಪರ್ ಮಂತ್ ಇದೆ, NM ಇಲ್ಲ, P,A ಇಲ್ಲ, ಇಲ್ಲಿ ಪರ್ ಮಂತ್ ಇದೆಯಲ್ಲ. ಸೊ ಏನು ಮಾಡ್ಬೇಕು ನಾವು 20,000 ಇಂಟು 12 ಮಾಡಬೇಕು. ಓಕೆ, ಸೊ 20,000 ಇಂಟು 12 ಮಾಡಿರಿ. ಸೊ ಎಷ್ಟು ಬರುತ್ತೆ ಅದ 2,40,000 ಬರುತ್ತೆ. ಓಕೆ, ಸೊ ಅದರಲ್ಲಿ ಯಾವಾಗಲೂ ಇದೊಂದು ಪಾಯಿಂಟ್ ನೆನಪಿಟ್ಕೋರಿ, ಲೆಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಬೇಕು. ಏನಾದರೂ ಕೊಟ್ಟಾರ ನೋಡ್ರಿ ಅನ್ರಿಯಲೈಸ್ಡ್ ರೆಂಟ್, ಯಾವುದೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು ಡ್ಯಾಶ್ ಏನು ಅಮೌಂಟ ತೆಗೆದುಕೊಳ್ಬಾರ್ರಿ. ನೆಕ್ಸ್ಟ್ ಇದನ್ನು ಏನು ಮಾಡಿರಿ, ಕ್ಯಾರಿ ಮಾಡಿರಿ, ಇಲ್ಲಿ ಅಮೌಂಟ 2,40,000 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರಿ. ಯಾವ್ದು ಹೇಳ್ರಿ, ಅದ ಆ್ಯಕ್ಚುವಲ್ ರೆಂಟ್ ಎಷ್ಟಾಯಿತು 2,40,000, ಅಂದರೆ ಯಾವುದೂ ಇಲ್ಲಿ ಅದಕ್ಕೆ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ. ಸೊ ಹಾಗಾಗಿ ಅಮೌಂಟ 2,40,000 ಆಯಿತು. ಓಕೆ, ಸೊ ನಿಮ್ಗೆ ಇವತ್ತಿನ ಸೆಷನ್ನಲ್ಲಿ ನಾನು ಈ ಒಂದು ಪ್ರಾಬ್ಲಮ ಇದೇ ಥರ ಸಾಲ್ವ್ ಮಾಡಬೇಕು. ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರೆ ಅಂದರೆ ಸೊ ಈ ಪ್ರಾಬ್ಲಮ್ದಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ನಾವು ಚೇಂಜ್ ಮಾಡಬೇಕು. ಸೊ ಈಗ ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಆ್ಯಕ್ಚುವಲ್ ರೆಂಟ್ ಇದೆಯಲ್ಲ, ಸ್ವಲ್ಪ ಇದನ್ನು ಚೇಂಜ್ ಮಾಡಬೇಕು. ಇದನ್ನು ಈ ಪ್ರಾಬ್ಲಮ ಲಾಸ್ಟಿಗೆ ನಿಮಗೆ ಹೇಳುತ್ತೇನೆ. ಸ್ಟ್ಯಾಂಡರ್ಡ್ ರೆಂಟ ಕೊಟ್ಟರೆ ಅಂದರೆ ಏನು ಮಾಡಬೇಕಂತೇಳಿ ಆಲ್ರೆಡಿ ಅದನ್ನು ಕೂಡ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ನೀವು ಅಲ್ಲೂ ನೋಡ್ಬೋದು. ಈ ಒಂದು ಕ್ಲಾಸ್ನ ಎಂಡಿಗೆ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಸ್ಟ್ಯಾಂಡರ್ಡ್ ರೆಂಟ್ ಕೊಡಲಿಲ್ಲ ಅಂದರೆ ಇಷ್ಟೇ ನೀವು ಫಾಲೋಅಪ್ ಮಾಡಬೇಕು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಆ್ಯಕ್ಚುವಲ್ ರೆಂಟ್ ಅಂದರೆ ಲೆಸ್ ಮಾಡಿದ ವ್ಯಾಲ್ಯೂ. ಓಕೆ, ಸೊ ಇದನ್ನೇ ಮುನ್ಸಿಪಲ್ ವ್ಯಾಲ್ಯೂ ಬರೆದರೆ ಪೇ ರೆಂಟ್ ಯಾವುದೂ ಇಲ್ಲ, ಆ್ಯಕ್ಚುವಲ್ ರೆಂಟ್ 2,40,000 ಇದೆ. ಓಕೆ, ಸೊ ಈಗ ಇದರ ಮೂರರಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇದೆಯಲ್ಲ ಅದನ್ನು ತೆಗೆದುಕೊಳ್ಬೇಕು. ವಿಚ್ ಎವರ್ ಈಸ್ ಹೈಯರ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಎವರ್ ಈಸ್ ಹೈಯರ್ ಅಂದರೆ ಯಾವ್ದು ಹೈಯರ್ ಇದೆ, ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 1,60,000 ಇದೆ, ಪೇ ರೆಂಟ್ ಯಾವುದೂ ಇಲ್ಲ, ನೆಕ್ಸ್ಟ್ ಆ್ಯಕ್ಚುವಲ್ ರೆಂಟ್ 2,40,000 ಇದೆ. ಸೊ ಯಾವ್ದು ಹೈಯರ್ ಇದೆ 2,40,000 ಇದು ಹೈಯರ್. ಸೊ ಇದನ್ನು ಇನ್ಫಾರ್ಮೇಷನ್ ಇಲ್ಲಿ ನೀವು ಬರಿಬೇಕು. ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ 2,40,000 ಬರಿಬೇಕು. SOPದಾಗ ಕಾಲಮ್ದಾಗ ಏನೂ ಮೆನ್ಷನ್ ಮಾಡೋಕ್ಕೆ ಹೋಗ್ಬಾರ್ರಿ. ಓಕೆ, ನೆಕ್ಸ್ಟ್ ಒನ್ ಇನ್ನು ಲೆಸ್ ಮಾಡಬೇಕು. ಲೆಸ್ ವೆಕೆನ್ಸ್ ಪೀರಿಯಡ್ ರೆಂಟ್ ಅಂತ ಬರುತ್ತೆ, ಅಥವಾ ವೆಕೆನ್ಸಿ ಅಲೌನ್ಸ್ ಅಂತ ಬರುತ್ತೆ. ಸೊ ಪ್ರಾಬ್ಲಮ್ದಾಗ ವೆಕೆಂಟ್ ಫಾರ್ 2 ಮಂತ, ವೆಕೆಂಟ್ ಫಾರ್ 1 ಮಂತ, ಸೊ ವೆಕೆಂಟ್ ಫಾರ್ 9 ಮಂತ. ಸೊ ಈ ಥರ ಏನಾದರೂ ಇನ್ಫಾರ್ಮೇಷನ್ ಹೇಳಿದಾರಲ್ಲೂ ನೋಡಬೇಕು. ಸೊ ಇಲ್ಲಿ ಏನು ಹೇಳಿಲ್ರಿ, ಇದು ಭಾಳ ಸಿಂಪಲ್ ಪ್ರಾಬ್ಲಮ, ಈಸಿ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಏನು ಹೇಳಿಲ್ಲ ಅಂದ್ರೆ ಇಲ್ಲಿ ಡ್ಯಾಶ್ ಹೇಳ್ರಿ. ಸೊ ಅಮೌಂಟ್ ಎಷ್ಟು ಬರುತ್ತಲ್ಲ ಇದೇ ಏನು ರೀ, ಗ್ರಾಸ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಅಲ್ಲ, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಎಷ್ಟು ಬಂದಿದೆ ನೋಡ್ರಿ, ಗ್ರಾಸ್ ಟೋಟಲ್ ಇನ್ಕಮ್
ಇದನ್ನೇ ಕ್ಯಾರಿ ಮಾಡಿರಿ. ಸಪೋಸ್ ಆ ವೇಕೆಂಟ್ ಪೀರಿಯಡ್ ಇದ್ದರೆ ಲೆಸ್ ಮಾಡಬೇಕು, ಇರಲಿಲ್ಲ ಅಂದ್ರೆ ಸೇಮ್ ಅಮೌಂಟ ಬರೋದು ಬಿಡ್ರಿ. ಸೊ 2,40,000 ಇದೇನು ರೀ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾರೆ. ಸೊ ಇದಕ್ಕೆ GTI ಅಂತಾರೆ, ಗ್ರಾಸ್ ಟೋಟಲ್ ಇನ್ಕಮ್ GTI ಅಂತಾರೆ. ಓಕೆ, ನೆಕ್ಸ್ಟ್ ಫಾರ್ಮ್ಯಾಟ್ ಪ್ರಕಾರ ಲೆಸ್ ಏನು ಮಾಡ್ಬೇಕು ನೀವು, ಮುನ್ಸಿಪಲ್ ಟ್ಯಾಕ್ಸ್ ಅನ್ನೋದು ಲೆಸ್ ಮಾಡಬೇಕು. ಓಕೆ, ಏನಿಲ್ಲರಿ ಜಸ್ಟ್ ಬರೀದ ಮೆನ್ಷನ್ ಮಾಡ್ದ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೋತ ಹೋಗಿಬಿಡೋದು. ಪ್ರಾಬ್ಲಮ್ದಾಗ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಾರೆ, ಇಲ್ಲಿ ಕೊಟ್ಟಾರ ನೋಡಿ. ಓಕೆ, ಮುನ್ಸಿಪಲ್ ಟ್ಯಾಕ್ಸ್ ಯಾವಾಗಲೂ SOP ತೊಗೋಬಾರ್ರಿ, LOP ಮಾತ್ರ ತೆಗೆದುಕೊಡ್ರಿ. ಓನ್ಲಿ LOP ಅಷ್ಟೇ ತೆಗೆದುಕೊಳ್ಬೇಕು. ಎಷ್ಟು ಕೊಟ್ಟಾರೆ, 16,000 ಕೊಟ್ಟಾರೆ. ಓಕೆ, ಸೊ ಮುನ್ಸಿಪಲ್ ಟ್ಯಾಕ್ಸ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ, 16,000 LOP ಕಾಲಮ್ದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಇದನ್ನ ಲೆಸ್ ಮಾಡಿರಿ. ಸೊ ಲೆಸ್ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ, 2,24,000 ಬರುತ್ತೆ. ಸೊ ಇಟ್ ಈಸ್ ಅ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಇದು ಪ್ಲಸ್ದಾಗ ಬಂದ್ರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಪ್ಲಸ್ದಾಗ ಐತೆ ಮೆನ್ಷನ್ ಮಾಡಬೇಕು, ಮೈನಸ್ ಆಗ ಬಂದ್ರೆ ಮೈನಸ್ ಟ್ರೀಟ್ ಮಾಡಬೇಕು. ಸೊ ಇದಕ್ಕೆ NAV ಅಂತಾರೆ, ಶಾರ್ಟ್ ಫಾರ್ಮ NAV ಅಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಮಾಡ್ಬೇಕು ನೀವು, ಲೆಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿರಿ. ಗ್ರಾಸ್ ಟೋಟಲ್ ಇನ್ಕಮ್ದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ 16,000 ಲೆಸ್ ಮಾಡೋದ್ರಿಂದ 2,24,000 ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂದರೆ NAV ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಿರಿ, ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ಇದೇನು ಪಾಯಿಂಟ್ಸ್ ಇದಲ್ಲ, ಇವೆರಡು ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಾಕಬೇಕು. ಆ್ಯಕ್ಚುಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದ್ದಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A ಮತ್ತು 24B ಅಂತ ಬರುತ್ತೆ. ಓಕೆ, ಸೊ ಫಸ್ಟ್ ಯಾವ ಡಿಡಕ್ಷನ್ ತೆಗೆದುಕೊಳ್ಬೇಕಂದ್ರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಇದರ ಬ್ರೆಕೆಟ್ದಾಗ ಬರೀರಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A ಅಂತ ಹಾಕಬೇಕು. ಓಕೆ, ಸೊ ಯಾವಾಗಲೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A. ಸೊ ಏನು ಹೇಳುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಅಂತ ಹೇಳುತ್ತೆ. ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ಬೋದು NAV ಎಷ್ಟು ಬಂದಿದೆ ನೋಡ್ರಿ, 2,24,000 ಬಂದಿದೆ. ಓಕೆ, ಸೊ ಏನು ಮಾಡಬೇಕು, 2,24,000 ಇಂಟು 30 ಡಿವೈಡೆಡ್ ಬೈ 100 ಮಾಡಬೇಕು. ಓಕೆ, ಸೊ ಅಂದರೆ ಅವಾಗ ಒಂದು ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ, 67,200 ಬರುತ್ತೆ. ಓಕೆ, 2,24,000 ಇಂಟು 30 ಡಿವೈಡೆಡ್ ಬೈ 100 ಮಾಡಿದಾಗ 67,200 ಬರುತ್ತೆ. ಓಕೆ, ಅದನ್ನ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಇಲ್ಲೂ ಕೂಡ ಮೆನ್ಷನ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಮೆನ್ಷನ್ ಮಾಡಿಬಿಡ್ರಿ, ಯಾವುದೇ ಕಾರಣಕ್ಕೂ SOPದಾಗ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, SOPದಾಗ ಮೆನ್ಷನ್ ಮಾಡಬೇಡ್ರಿ. ಸೊ ಇನ್ನು ನೆಕ್ಸ್ಟ್ ತಗೋರಿ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ತೆಗೆದುಕೊಳ್ಬೇಕು. ಓಕೆ, ಸೊ ಇದು 24 ಅಂಡರ್ ಸೆಕ್ಷನ್ 24B ಅಂತೇಳಿ ತೆಗೆದುಕೊಳ್ಬೇಕು, ಇಂಟ್ರೆಸ್ಟ್ ಆನ್ ಲೋನ್ ಅಂತೇಳಿ. ಸೊ ಇದನ್ನು ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಾರಲ್ರಿ ಇಲ್ಲಿ. ಇದನ್ನು ಒಂದು ಅಬ್ಸರ್ವ್ ಮಾಡ್ಬೇಕು ನೀವು, ಎಷ್ಟಿದೆ ರೀ ಇಂಟ್ರೆಸ್ಟ್ ಆನ್ ಲೋನ 40,000 LOP, SOPನೂ ತೊಗೋಬೇಕಾ, ಇದೊಂದು ಪಾಯಿಂಟ್ SOPದಾಗ ತೆಗೆದುಕೊಳ್ಬೇಕು. 20,000 SOP, 40,000 LOP ಅಂದರೆ ಒಂದನೇ ಅಂಶ 20,000 ಅಂತೇಳಿ ಮೆನ್ಷನ್ ಮಾಡಿರಿ, ಎರಡನೇ ಅಂಶ 40,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಇಷ್ಟು ಮಾಡಬೇಕು. SOPದಾಗ ಯಾವುದು ವ್ಯಾಲ್ಯೂ ತೆಗೆದುಕೊಳ್ಬಾರ್ದ್ರಿ, ಓನ್ಲಿ ಫಾರ್ ಇದು ಒಂದು ವ್ಯಾಲ್ಯೂ ನೀವು ತೆಗೆದುಕೊಳ್ಬೇಕು. ಯಾವುದಂದರೆ ಇಂಟ್ರೆಸ್ಟ್ ಆನ್ ಲೋನ್. ಓಕೆ, LOPದಾಗ ಎಲ್ಲ ತೆಗೆದುಕೊಳ್ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಹೌಸ್ ಅದಾವ್ರಿ, ಒಂದು SOP ಇನ್ನೊಂದು LOP ಇದೆ. ಸಪೋಸ್ ಇನ್ ಕೇಸ್ 3 ಹೌಸ್ ಕೊಟ್ಟರು ಕೂಡ ನೀವು ಇದೇ ಥರನ ಪ್ಯಾಟರ್ನ ಯೂಸ್ ಮಾಡಿರಿ. ಓಕೆ, ಬಟ್ SOPದಾಗ ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ಅಷ್ಟೇ ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ LOPದಾಗ ಎರಡೂ ತೆಗೆದುಕೊಳ್ಬೇಕು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಂಟ್ರೆಸ್ಟ್ ಆನ್ ಲೋನ್ ಎರಡು ಟ್ರೀಟ್ ಮಾಡಬೇಕು. ಓಕೆ, ಸೊ ಇವಾಗ ಏನಿಲ್ಲರಿ ಜಸ್ಟ್ ಒಂದು ಟೋಟ್ಲಿಂಗ್ ಮಾಡಿಬಿಡ್ರಿ. ಸೊ ಈಗ ಎಷ್ಟು ಬಂದಿದೆ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಿದೆ, 2,24,000 ಇದೆ. ಇದರಲ್ಲಿ ಮೈನಸ್ ಎಷ್ಟು ಮಾಡಬೇಕು, 67,200 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಿರಿ. ನೆಕ್ಸ್ಟ್ 40,000 ಮೈನಸ್ ಮಾಡಿರಿ. ಓಕೆ, ಸೊ ಅಮೌಂಟ್ ಎಷ್ಟು ಬರುತ್ತೆ, ಫೈನಲ್ ಆಗಿ LOPದ ಅಮೌಂಟ 1,16,800 rupees ಬರುತ್ತೆ. ಓಕೆ, ಸೊ ಈಗ SOP ನೋಡ್ರಿ ಯಾವುದೂ ವ್ಯಾಲ್ಯೂ ಇಲ್ಲ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂನೂ ಇಲ್ಲ. ಸೊ ಓನ್ಲಿ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಅಷ್ಟೇ ಇದೆ. ಸೊ ಅದು ಇಲ್ಲಿ ಲೆಸ್ ಅಂತ ಹೇಳಿದಾರಲ್ರಿ, ಸೊ ಹಾಗಾಗಿ ಅದನ್ನು ಮೈನಸ್ 20,000 ಅಂತೇಳಿ ಟ್ರೀಟ್ ಮಾಡಬೇಕು. ಓಕೆ,
ಸೊ ಇಷ್ಟ ನೋಡಿರಿ, ಇಷ್ಟ ಪ್ರಾಬ್ಲಮ್ ಇದೆ ರೀ. ಜಸ್ಟ್ ಈ ಒಂದು ಫಾರ್ಮೇಟ್ದಾಗ ನೀವು ಇದೇ ಫಾರ್ಮೇಟ ಪ್ರಿಪೇರ್ ಮಾಡಿ ಎಲ್ಲ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಈ ಥರ ಇಲ್ಲಿವರೆಗೆ ಫಾರ್ಮೇಟನ್ನು ಯೂಸ್ ಮಾಡಬೇಕು. ಓಕೆ, ಕೊಡಲಿಲ್ಲ ಅಂದ್ರೆ ಓಕೆ. ನೆಕ್ಸ್ಟ್ ಇದೇನಿದೆಲ್ಲ ಈಗ ಇಲ್ಲಿವರೆಗೆ, ಸೊ ಇದಾದ ನಂತರ ಇದೇನು ಫಾರ್ಮೇಟ್ ಬರುತ್ತಲ್ಲ, ಸೊ ಇದನ್ನು ಎಲ್ಲ ಪ್ರಾಬ್ಲಮ್ಗೂ ಸೇಮ್ ಇರುತ್ತೆ. ಓನ್ಲಿ ಚೇಂಜ್ ಆಗೋದಂದ್ರೆ ಇದಷ್ಟೇ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಗ್ರಾಸ್ ಟೋಟಲ್ ಇನ್ಕಮ್ ತನಕ ಮಾತ್ರ ಚೇಂಜ್ ಆಗುತ್ತೆ. ಸೊ ಅದನ್ನು ಈ ಕ್ಲಾಸಲ್ಲಿ ಹೇಳ್ತೇನೆ ನಿಮ್ಗೆ. ಓಕೆ, ಸೊ ಇಷ್ಟು ಮಾಡಿದ ನಂತರ ಇನ್ನೇನು ಮಾಡಬೇಕು ನೀವು, ಇದೊಂದು ಮೆನ್ಷನ್ ಮಾಡಬೇಕು ನೀವು, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಹಾಕ್ರಿ. ಓಕೆ, ಮೆನ್ಷನ್ ಮಾಡಿರಿ, ಟೋಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಒಂದು ನೋಡ್ರಿ, ಎಲ್ ಒ ಪಿ ಪ್ಲಸ್ದಾಗಿದೆ, ಎಸ್ ಒ ಪಿ ಮೈನಸ್ದಾಗಿದೆ. ಇವನ್ನೆರಡು ಏನು ಮಾಡ್ಬೇಕು ನಾವು ಸೆಟಪ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇನ್ಕಮ್ ಫ್ರಾಮ್ ಹೌಸ್ ನಂಬರ್ 2 ಅಂತ ಕೊಡ್ರಿ. ಸೊ ಎಷ್ಟು ಬಂದಿದೆ ನೋಡ್ರಿ, 1,16,800 ಬಂದಿದೆ. ಓಕೆ, ನೀವು ಇದನ್ನ ಫಾರ್ಮೇಟ್ ಹಾಕಿ ಕೂಡ ಬರಿಬೋದು. 1,16,800 ಪ್ಲಸ್ ಇದ್ದಿದ್ದು ಫಸ್ಟ್ ತಗೋರಿ. ನಂತರ ಏನು ಮಾಡಿರಿ, ಲಾಸ್ ಫ್ರಾಮ್ ಹೌಸ್ ನಂಬರ್ 1 ಅಂತ ಕೊಡ್ರಿ. ಎಷ್ಟು ಲಾಸ್ ಬಂದಿದೆ ರೀ, 20,000 ಮೈನಸ್ 20,000 ಇದೆ ಅಲ್ಲ, ಮೈನಸ್ 20,000. ಸೊ ಈಗ ಟೋಟಲ್ ಮಾಡಿ ನೋಡ್ರಿ, 1,16,800 ಮೈನಸ್ 20,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 96,800. ಸೊ ಇದೇ ಏನ್ರಿ ಟೋಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 96,800. ಓಕೆ, ಇದು ಫೈನಲ್ ಆನ್ಸರ್. ಸೊ ಈ ಥರ ನೀವು ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ನಿಮ್ಗೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಈ ಥರ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಎಲ್ಲಿವರೆಗೆ, ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಇನ್ ಕೇಸ್ ಸ್ಟ್ಯಾಂಡರ್ಡ್ ರೆಂಟ್ ಏನಾದರೂ ಕೊಟ್ರೆ ಅಂದರೆ ಏನು ಮಾಡಿರಿ, ಫಸ್ಟ್ ಏನು ತೆಗೆದುಕೊಳ್ಬೇಕು ನೀವು, ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ರಿ. ನೆಕ್ಸ್ಟ್ ಪೇರ್ ರೆಂಟ್ ತೆಗೆದುಕೊಳ್ರಿ. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಯಾವುದಿಲ್ಲ ಅದನ್ನು ಮಾಡಬೇಕು. ಸೊ ಇದಾದ ನಂತರ ಏನು ಮಾಡಿರಿ, ಆ್ಯಕ್ಚುಯಲ್ ರೆಂಟ್ ತೆಗೆದುಕೊಳ್ರಿ. ಸೊ ಅದರಲ್ಲಿ ಲೆಸ್ ಅನ್ರಿಯಲೈಸ್ಡ್ ರೆಂಟು ಮಾಡಿರಿ. ಆ ಫೈನಲ್ ವ್ಯಾಲ್ಯೂ ಏನು ಬರ್ತೈತಿಲ್ಲ ಅದನ್ನ ಔಟ್ರ್ ಕಾಲಮ್ದಾಗ ಇಡ್ರಿ. ಸೊ ಆ ನಂತರ ಇದರಲ್ಲಿ ವಿಚ್ ಎವರ್ ಈಸ್ ಲೋವರ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಇದೇ 2024 ಇಯರ್ದಾಗ ಈ ಥರ ಒಂದು ಪ್ರಾಬ್ಲಮ್ ಕೇಳಿದಾರೆ ನೋಡ್ರಿ, ನೀವು 5 ಮಾರ್ಕ್ಸಿಗೆ. ಅದನ್ನು ನೀವು ನೋಡ್ಬೋದು, ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಇದೆ ನೋಡ್ರಿ. ಓಕೆ, ಸೊ ಇದಾದ ನಂತರ ಏನು ಮಾಡ್ಬೇಕು ನಾವು ಇನ್ನು, ಈಗ ಕೊಟ್ಟಲ್ಲ ಪೇ ರೆಂಟ್ ಆ್ಯಕ್ಚುಯಲ್ ರೆಂಟ್ ಆಯಿತು, ವಿಚ್ ಎವರ್ ಈಸ್ ಲೋವರ್ ಆಯಿತು. ಆ ನಂತರ ಏನು ಮಾಡ್ರಿ, ಇನ್ನು ಸೇಮ್ ಇನ್ನು ಲೆಸ್ ವೆಕೆಂಟ್ ಪೀರಿಯಡ್ ಅಂತ ಮಾಡಬೇಕು. ಓಕೆ, ಸೊ ಇದರಲ್ಲಿ ಲೆಸ್ ವೆಕೆಂಟ್ ಪೀರಿಯಡ್ ಅಂತ ಮಾಡಿರಿ, ವೆಕೆಂಟ್ ಪೀರಿಯಡ್. ಸೊ ವೆಕೆಂಟ್ ಪೀರಿಯಡ್ ಆದ್ಮೇಲೆ ಏನು ಬರುತ್ತೆ, GTI ಬರುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ ಥರ ನೀವು ಮಾಡ್ಬೋದು. ಓಕೆ, ಸಪೋಸ್ ಇಲ್ಲಿ ಇನ್ನೊಂದು ಒಂದು ನಿಮಿಷ, ಇಲ್ಲಿ ಈಗ ಒಂದು ಸ್ವಲ್ಪ ನೋಡ್ರಿ, ವಿಚ್ ಇದು ಕರೆಕ್ಟ್ ಇದೆ. ಮುನ್ಸಿಪಲ್ ವ್ಯಾಲ್ಯೂ ಪೇ ರೆಂಟ್ ತೆಗೆದುಕೊಳ್ತೀರಾ, ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್ ತೆಗೆದುಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ರಿ, ಸ್ಟ್ಯಾಂಡರ್ಡ್ ರೆಂಟ್ ಒಂದು ತೊಗೋಬೇಕು. ಓಕೆ, ಇನ್ನೊಂದು ನೋಡ್ರಿ ಒಂದು ಸೆಕೆಂಡ್, ಸ್ವಲ್ಪ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರೆ ಅಂದ್ರೆ ಪ್ರಾಬ್ಲಮ್ ಚೇಂಜ್ ಏನು ಮಾಡ್ಬೇಕಂದ್ರೆ, ಈಗ ಗ್ರಾಸ್ ಟೋಟಲ್ ಇನ್ಕಮ್ ಬೇಕಾಗಿದೆ. ಓಕೆ, ಸೊ ಗ್ರಾಸ್ ಟೋಟಲ್ ಇನ್ಕಮ್ ಬೇಕಾಗಿತ್ತಂದ್ರೆ ಈಗ ನಮ್ಗೆ ಯೂಶ್ವಲಿ ಅದು ಬೇಕು, ಗ್ರಾಸ್ ಟೋಟಲ್ ಇನ್ಕಮ್ ಅನ್ನೋದು ಬೇಕು. ಸೊ ಅದಕ್ಕಾಗಿ ಏನು ಮಾಡಬೇಕಂದ್ರೆ, ಪ್ರಾಬ್ಲಮ್ದಲ್ಲಿ ಏನಾದರೂ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರೆ ಅಂದ್ರೆ ಏನು ಮಾಡಿರಿ, ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ರಿ, ನೆಕ್ಸ್ಟ್ ಪೇ ರೆಂಟ್ ಮಾಡಿರಿ, ನೆಕ್ಸ್ಟ್ ಇದ್ರೊಳಗೆ ವಿಚ್ ಎವರ್ ಈಸ್ ಹೈಯರ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ಏನು ಮಾಡಿರಿ, ಸ್ಟ್ಯಾಂಡರ್ಡ್ ರೆಂಟ್ ತೆಗೆದುಕೊಳ್ಬೇಕು. ಸ್ಟ್ಯಾಂಡರ್ಡ್ ರೆಂಟ್ ತೆಗೆದುಕೊಳ್ರಿ. ನಂತರ ವಿಚ್ ಎವರ್ ಈಸ್ ಲೋವರ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಇದಕ್ಕೆ ಕಂಪೇರ್ ಮಾಡಬೇಕು, ವಿಚ್ ಎವರ್ ಹೈಯರ್ಕ ಮತ್ತು ಸ್ಟ್ಯಾಂಡರ್ಡ್ ರೆಂಟ್ಗೆ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೋವರ್ ಅಂತೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇವಾಗ ಏನು ಮಾಡಿರಿ, ಆ್ಯಕ್ಚುಯಲ್ ರೆಂಟ್ ತೆಗೆದುಕೊಳ್ರಿ. ಆ್ಯಕ್ಚುಯಲ್ ರೆಂಟ್ದಾಗ ಮೈನಸ್ ಅನ್ರಿಯಲೈಸ್ಡ್ ರೆಂಟು ಮೈನಸ್ ಮಾಡಬೇಕು. ಸೊ ಆ ಅಮೌಂಟ್ಗೆ ಇಲ್ಲಿ ಬಂದಿರ್ತಿಲ್ಲ. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ವಿಚ್ ಎವರ್ ಈಸ್ ಹೈಯರ್. ಸೊ ಇದಾದ ನಂತರ ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಇದನ್ನು ತೆಗೆದುಕೊಳ್ರಿ. ವೆಕೆಂಟ್ ಪೀರಿಯಡ್ ಇದ್ದರೆ ವೆಕೆಂಟ್ ಪೀರಿಯಡ್ ಲೆಸ್ ಮಾಡಬೇಕು. ಲೆಸ್ ಏನು ಮಾಡಿರಿ, ಲೆಸ್ ವೆಕೆಂಟ್ ಪೀರಿಯಡ್ ಮಾಡಿರಿ. ಸೊ ಅಮೌಂಟ್ ಏನು ಬರುತ್ತೆ, ಸೊ ಅದಕ್ಕೆ GTI ಅಂತಾರೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ಅಬ್ಸರ್ವ್ ಮಾಡಿರಿ,
ಈಗ ಮುನ್ಸಿಪಲ್ ವ್ಯಾಲ್ಯೂ ಇದೆ, ಪೇರೆಂಟ್ ಇದೆ. ಪ್ರಾಬ್ಲಮ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರಂದ್ರೆ ಈ ಫಾರ್ಮೆಟ ಯೂಸ್ ಮಾಡಿರಿ. ಓಕೆ, ಪ್ರಾಬ್ಲಮ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ರಂದ್ರೆ ಏನು ಮಾಡಿರಿ, ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ರಿ, ಪೇರೆಂಟ ವಿಚ್ ಎವರ್ ಈಸ್ ಹೈಯರ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ ವಿಚ್ ಎವರ್ ಈಸ್ ಲೋವರ, ನೆಕ್ಸ್ಟ್ ಅವನ ಆ್ಯಕ್ಚುವಲ್ ರೆಂಟ ವಿಚ್ ಎವರ್ ಈಸ್ ಹೈಯರ್, ನೆಕ್ಸ್ಟ್ ವೀಕೆಂಡ್ ಪೀರಿಯಡ್ ಲೆಸ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಈಗೇನು ಪ್ರೆಸೆಂಟ್ ಪ್ರಾಬ್ಲಮ್ ಕೊಟ್ಟಾರಲ್ಲ, ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಆ್ಯಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಒಂದು ಅಮೌಂಟ್ ನೀವು ತೆಗೆದುಕೊಳ್ಬೇಕು. ಮೂರು ಕಂಪೇರ್ ಮಾಡಿ ಒಂದೇ ತೆಗೆದುಕೊಳ್ಬೇಕು. ಬಟ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟರೆ ಅಂದರೆ ಈ ಥರ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದಾದ ನಂತರ ಸೊ ಇವನ್ನೆಲ್ಲ ಇನ್ಫಾರ್ಮೇಷನ್ ನೀವು ಸೇಮ ತೆಗೆದುಕೊಳ್ಬೇಕು. ಸೊ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಮಾಡಬೇಕು, ಲೆಸ್ ಡಿಡಕ್ಷನ್ ಕೂಡ ಮಾಡಬೇಕು. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಓಕೆ, ಇದು ಕೂಡ ಇದೇನು ಹೇಳಿದನಲ್ಲ, ಜಸ್ಟ್ ಇದೆ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು ಕೂಡ ನೀವು ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಇದೇ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿದ್ದಾರೆ ನೋಡ್ರಿ. 2024 ಇಯರ್ದಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಚಲೋಣ. ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.